ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆದಿಯಲ್ಲಿ ದೇವರ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ಸತ್ಯ ದೇವರಾಗಿದ್ದರು, ಸತ್ಯದೇವ ತ್ರಿತ್ವರಾಗಿದ್ದರು. ಜೀವಿಸುವರು ಯೇಸು ಜೀವಿಸುವರು, ಇಂದು ಎಂದು ನಮ್ಮಲ್ಲಿ ಜೀವಿಸುವರು. ಜೀವಿಸುವುದು ವಾಕ್ಯ ಜೀವಿಸುವುದು, ಇಂದು ಎಂದು ನಮ್ಮಲ್ಲಿ ಜೀವಿಸುವುದು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಕೊರಿಂಥ್ಯ 14ನೇ ಅಧ್ಯಾಯ ಪವಿತ್ರಾತ್ಮರ ವರಗಳ ಕುರಿತು ಸಂತ ಪೌಲರು ಮಾತನಾಡುತ್ತಾ ಬಂದು ಇಲ್ಲಿ ನಮಗೆ ಹೇಳುವಂಥದ್ದು, ಇದರ ಟೈಟಲ್ ನೋಡುವುದಾದರೆ ಪರವಶ ಭಾಷೆಯೋ ಪ್ರಬೋಧನೆಯೋ. ಪ್ರವಾದನ ವರ ಬೇರೆ, ಪ್ರಬೋಧನ ವರ ಬೇರೆ. ಪರವಶ ಭಾಷೆಯೋ ಪ್ರಬೋಧನೆಯೋ ಯಾವುದು ಸಭೆಗೆ ಅಥವಾ ಸಭೆಯ ಅಭಿವೃದ್ಧಿಗೆ ಉಪಯುಕ್ತವಾದುದು? ಅಟ್ ದ ಸೇಮ್ ಟೈಮ್ ಪರವಶ ಭಾಷೆ ಅಂದ್ರೆ ಭಾಷಾವರ, ಅದು ಯಾವ ರೀತಿಯ ಒಂದು ಪ್ರಯೋಜನವನ್ನು ನಮಗೆ ತಂದುಕೊಡುತ್ತದೆ ಅಂತ ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ಇನ್ ಡೀಟೇಲ್ ಆಗಿ ಇಲ್ಲಿ ವಿವರಿಸುವುದನ್ನು ನಾವು ನೋಡುತ್ತೇವೆ. ಪ್ರೀತಿಯನ್ನು ಅರಸಿರಿ. ನಿನ್ನೆ ನಾವು ಧ್ಯಾನಿಸಿದೆವು ಪರಮ ಪ್ರೀತಿ, ದೈವಿಕ ಪ್ರೀತಿ, ಶತ್ರು ಪ್ರೀತಿ. ಪ್ರೀತಿಯನ್ನ ಅರಸಿರಿ, ಪ್ರೀತಿಯನ್ನ ಹುಡುಕಿರಿ, ಪ್ರೀತಿಯನ್ನ ಅಭ್ಯಾಸ ಮಾಡಿ. ಪ್ರೀತಿ ಅದು ದೇವರ ಪ್ರೀತಿ. ಪ್ರೈಸ್ ದ ಲಾರ್ಡ್. ಪವಿತ್ರಾತ್ಮರ ವರಗಳನ್ನ ಬಯಸಿರಿ. ಪವಿತ್ರಾತ್ಮರ ವರಗಳನ್ನ ನಾವು ಬಯಸುವ ಮೊದಲು ನಮ್ಮಲ್ಲಿ ಯಾವುದು ಕಾರ್ಯ ಮಾಡಬೇಕು? ದೈವಿಕ ಪ್ರೀತಿ ಕಾರ್ಯ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಸಂದೇಶವನ್ನ ಸಾರಲು ಹಂಬಲಿಸಿರಿ. ಪ್ರೀತಿ ನಮ್ಮಲ್ಲಿರಬೇಕು, ವರಗಳಿಂದ ಅಭಿಷೇಕಿಸಲ್ಪಡಬೇಕು. ಅವೆಲ್ಲಕ್ಕಿಂತ ಮಿಗಿಲಾಗಿ ದೇವರ ವಾಕ್ಯವನ್ನ ಸಾರುವುದಕ್ಕಾಗಿ ದಾಹಗೊಳ್ಳಿರಿ. ಪರವಶ ಭಾಷೆಯೋ ಪ್ರಬೋಧನೆಯೋ ಎಂದು ಹೇಳುವಾಗ ಸಂತ ಪೌಲ ಪ್ರಬೋಧನೆ ಅತ್ಯವಶ್ಯಕ ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಇವತ್ತು ದೇವರ ವಾಕ್ಯ ಪ್ರಪಂಚದ ಕಟ್ಟ ಕಡೆಗೂ ಸಾರಲ್ಪಡಬೇಕು. ಅಂತ್ಯ ಬರುವುದು ಅನಂತರವೇ. ಪ್ರೇಷಿತರನ್ನ ಪ್ರಭು ಯೇಸು ಆಯ್ಕೆ ಮಾಡಿಕೊಂಡದ್ದು. ಪಂಚಶತಮ ಹಬ್ಬದ ದಿನ ಪವಿತ್ರಾತ್ಮರು ಕೆನ್ನಾಲಿಗೆ ರೂಪದಲ್ಲಿ ಅವರ ಮೇಲೆ ಇಳಿದು ಬಂದದ್ದು ಸುವಾರ್ತೆಯನ್ನ ಸಾರುವುದಕ್ಕಾಗಿ. ಪ್ರಭು ಯೇಸುವಿನ ಜನನ ಮರಣ ಪುನರುತ್ಥಾನದ ಮಹಿಮ ಶಕ್ತಿಯನ್ನ ಪ್ರಚುರಪಡಿಸಿ ಸಾಕ್ಷೀಕರಿಸುವುದಕ್ಕಾಗಿ. ಸಾರದೆ ಹೋದರೆ ಕೇಳುವುದು ಹೇಗೆ? ಕೇಳದೆ ಹೋದರೆ ನಂಬುವುದು ಹೇಗೆ? ನಂಬದೆ ಹೋದರೆ ಯೇಸುವೇ ನನ್ನ ರಕ್ಷಕ ಎಂದು ಅರಿಕೆ ಮಾಡುವುದು ಹೇಗೆ? ಅರಿಕೆ ಮಾಡದೆ ಹೋದರೆ ಜೀವೋದ್ಧಾರವನ್ನು ಪಡೆಯುವುದು ಹೇಗೆ? ಅದಕ್ಕಾಗಿ ಸುವಾರ್ತೆಯನ್ನ ಹೊತ್ತು ತರುವ ಪಾದಗಳು ಆಶೀರ್ವದಿಸಲ್ಪಟ್ಟದು. ನಾವ್ಯಾರು ಸುವಾರ್ತೆ ಸಾರಕ್ಕಾಗ್ತಾ ಇಲ್ಲ ಅಂತ ಬೇಸರದಲ್ಲಿದ್ದೀರಾ? ಭಯ ಪಡಬೇಡಿ. ನಿಮಗೆ ಒಂದು ಸುವರ್ಣ ಅವಕಾಶ. ಈಗ ನಾವು ಸಾರುತ್ತಿರುವ ಈ ಜೀವಸ್ವರ, ಈ ವಿಡಿಯೋ ಲಿಂಕ್ ಅನ್ನ ನೀವು ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿದ್ರೆ ನೀವು ಸಹ ನನ್ನೊಟ್ಟಿಗೆ ಸೇರಿ ಸುವಾರ್ತೆಯನ್ನ ಸಾರಿದ್ದೀರಿ. ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ನಾವೆಲ್ಲರೂ ಪಾಲುಗಾರರಾಗುತ್ತೇವೆ. ಪ್ರೈಸ್ ದ ಲಾರ್ಡ್. ಶೇರ್ ಮಾಡ್ತೀರಾ? ಯಾ, ಗಾಡ್ ಬ್ಲೆಸ್ ಯು. ಪರವಶ ಭಾಷೆ ಅಂದರೆ ಭಾಷಾವರ. ಪರವಶ ಭಾಷೆಯನ್ನು ಆಡುವವನು ಮಾನವನೊಡನಲ್ಲ ದೇವರೊಡನೆ ಮಾತನಾಡುತ್ತಾನೆ. ಪವಿತ್ರಾತ್ಮರ ಪ್ರೇರಣೆಯಿಂದ ನಿಗೂಢ ವಿಷಯಗಳ ಬಗ್ಗೆ ಮಾತನಾಡುವುದರಿಂದ ಯಾರು ಆತನ ಮಾತನ್ನು ಅರ್ಥ ಮಾಡಿಕೊಳ್ಳಲಾರರು. ನೀವು ದೇವರ ಹತ್ರ ಕುಳಿತಾಗ ವೈಯಕ್ತಿಕ ಪ್ರಾರ್ಥನೆ, ಪರ್ಸನಲ್ ಪ್ರೇಯರ್ ಅಲ್ಲಿ ಅಥವಾ ಆರಾಧನೆಯ ಸಮಯದಲ್ಲಿ ಸ್ತುತಿ ಮಾಡುವಾಗ ಏನು ಮಾತನಾಡಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂದು ತಿಳಿಯದೇ ಇರುವಾಗ ದ ಬೆಸ್ಟ್ ಪ್ರೇಯರ್ ಪರವಶ ಭಾಷೆ. ಪವಿತ್ರಾತ್ಮರು ನಿಮ್ಮೊಳಗೆ ವಾಸ ಮಾಡುವ ಪವಿತ್ರಾತ್ಮರು, ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಅರಿತ ಪವಿತ್ರಾತ್ಮರು, ದೇವರ ಚಿತ್ತಕ್ಕನುಗುಣವಾಗಿ ಪ್ರಾರ್ಥನೆಯಲ್ಲಿ ಮುನ್ನಡೆಸುವ ಪವಿತ್ರಾತ್ಮರು. ಸೊ ಪರವಶ ಭಾಷೆಯನ್ನು ಮಾತನಾಡುವವನು ದೇವರೊಟ್ಟಿಗೆ ಮಾತನಾಡುತ್ತಾನೆ. ಇದರ ವಿಶೇಷತೆ ಏನೆಂದರೆ ಆ ಭಾಷೆ ಸೈತಾನನಿಗೂ ಅರ್ಥ ಆಗುವುದಿಲ್ಲ, ಬೇರೆಯವರಿಗೂ ಅರ್ಥ ಆಗುವುದಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಿಗೂಢ ಭಾಷೆ. ಅವನ ಮಾತು ಭಕ್ತಿಯನ್ನ ವೃದ್ಧಿ ಮಾಡುತ್ತದೆ. ಯಾರು ಭಾಷಾವರದಲ್ಲಿ ದೇವರೊಟ್ಟಿಗೆ ಮಾತನಾಡುತ್ತಿರುತ್ತಾರೋ ಅವರ ಭಕ್ತಿ ಇನ್ನೂ ಗಟ್ಟಿಯಾಗುತ್ತದೆ ಅಥವಾ ಹೆಚ್ಚಾಗುತ್ತದೆ, ಉತ್ಸಾಹವನ್ನುಂಟು ಮಾಡುತ್ತದೆ, ಉಪಶಮನವನ್ನ ತರುತ್ತದೆ. ಭಾಷಾವರ, ಆ ವರದ ಬಗ್ಗೆ ಮಾತನಾಡುವಾಗ ಆಲ್ರೆಡಿ ನಾನು ಹೇಳಿದ್ದೇನೆ. ಯೆಶಾಯ ಪ್ರವಾದಿ ಗ್ರಂಥ 28ನೇ ಅಧ್ಯಾಯ ವಚನ 11ರಲ್ಲಿ ತೊದಲು ನುಡಿ ಅನ್ಯ ಭಾಷೆಗಳ ಮೂಲಕ ಮಾತನಾಡುತ್ತೇನೆ, ಇದೇ ನಿಮಗೆ
ವಿಶ್ರಾಂತಿ ತರುವಂಥದ್ದು. ಇದು ನಿಮಗೆ ಉಪಶಮನವನ್ನ ತರುತ್ತದೆ. ಟೆನ್ಷನ್ ಆಗಿರುವಾಗ, ಕೋಪದಲ್ಲಿರುವಾಗ, ಬೇಸರದಲ್ಲಿರುವಾಗ, ನೋವಿನಲ್ಲಿರುವಾಗ, ರೋಗದಲ್ಲಿರುವಾಗ, ಪ್ರಾರ್ಥನೆ ಮಾಡಲು ನಮಗೆ ಸಾಧ್ಯವಾಗದೇ ಇರುವಾಗಲೂ ಸಹ ನಾವು ಸ್ತುತಿಯಲ್ಲಿ, ಭಾಷಾವರದಲ್ಲಿ ತಲ್ಲೀನರಾಗಿದ್ದಾಗ ನಮ್ಮ ಭಕ್ತಿ ಅಂದ್ರೆ ನಮ್ಮ ಆಂತರ್ಯ ಮನುಷ್ಯ ಬಲ ಹೊಂದುತ್ತಾನೆ. ನಮ್ಮ ಶರೀರದ ಏನದು ಶರೀರದ ಒಂದು ಸೋಲುವಿಕೆ, ಸುಸ್ತು, ಆಯಾಸ ಬಿಡುಗಡೆಯಾಗುತ್ತದೆ. ಆತ್ಮ ಬೆಂಕಿಯಿಂದ ಹಚ್ಚಲ್ಪಡುತ್ತದೆ. ಆತ್ಮದಲ್ಲಿ ಬೆಂಕಿ ಉರಿಯಲು ಪ್ರಾರಂಭ ಮಾಡುತ್ತದೆ. ಶರೀರಕ್ಕೆ ಹೊಸ ಶಕ್ತಿ ಬಲ ಬರುತ್ತದೆ. ಉಪಶಮನ, ರಿಲ್ಯಾಕ್ಸ್, ವಿಶ್ರಾಂತಿ ನಮ್ಮ ದೇಹಾತ್ಮ ಮನಸ್ಸುಗಳಿಗೆ ಉಂಟು ಮಾಡುವಂತದ್ದಾಗಿದೆ. ಸೊ ಭಾಷಾವರ ನಮಗೆ ಬೇಕು. ಪರವಶ ಭಾಷೆಗಳನ್ನು ಆಡುವವನು ತನ್ನನ್ನೇ ಅಭಿವೃದ್ಧಿಗೊಳಿಸುತ್ತಾನೆ. ಇದು ಭಾಷಾವರ ವೈಯಕ್ತಿಕವಾಗಿ ಒಬ್ಬ ಆಧ್ಯಾತ್ಮಿಕ ಜೀವನ, ಒಬ್ಬ ವ್ಯಕ್ತಿಯ ಭಕ್ತಿ ವೃದ್ಧಿಯಾಗೋದಿಕ್ಕೆ, ಆತನ ಶರೀರದಲ್ಲಿ ಉಪಶಮನವನ್ನ ಹೊಂದಿಕೊಳ್ಳುವುದಕ್ಕೆ, ನಿಗೂಢವಾದ ರೀತಿಯಲ್ಲಿ ದೇವರೊಡನೆ ಸಂಭಾಷಣೆ ಮಾಡಿ ದೇವರ ವಿಷಯಗಳಲ್ಲಿ, ದೇವರ ಪ್ರಸನ್ನತೆಯಲ್ಲಿ ತಲ್ಲೀನನಾಗುವುದಕ್ಕೆ, ಅವನ ದೇಹಾತ್ಮ ಮನಸ್ಸು ಬಲಪಡಿಸಲು ಆಂತರ್ಯ ಮನುಷ್ಯನು ಬಲಗೊಳ್ಳುತ್ತಾನೆ. ಇಷ್ಟು ಭಾಷಾವರದ ಮೂಲಕ ನಮಗೆ ಲಭಿಸುತ್ತದೆ. ಓಕೆ, ಆದರೆ ದೇವರ ವಾಕ್ಯವನ್ನ ಸಾರುವವನು, ಪ್ರೇಸ್ ದಿ ಲಾರ್ಡ್, ಹಾಲೆಲೂಯಾ, ದೇವರ ವಾಕ್ಯವನ್ನ ಸಾರುವವನು ಇಡೀ ಧರ್ಮ ಸಭೆಯನ್ನ ಅಭಿವೃದ್ಧಿಗೊಳಿಸುತ್ತಾನೆ. ದೇವರ ವಾಕ್ಯ ಸಾರುವಾಗ ಆ ಪ್ರಾರ್ಥನಾ ಕೂಟ, ಧ್ಯಾನ ಕೂಟ, ದೇವರ ಆಲಯಗಳಲ್ಲಿ ತುಂಬಿರುವ ಜನಸ್ತೋಮ ದೇವರ ವಾಕ್ಯವನ್ನ ಕೇಳಿ, ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಕೀಲು ಮಜ್ಜೆಗಳ ನಡುವೆ ತೂರಿ ಹೋಗಿ ನಮ್ಮನ್ನು ಸೌಖ್ಯಪಡಿಸುವಂಥದ್ದು. ದೇವರ ವಾಕ್ಯ ಯೇಸುವಿನ ಕುರಿತಾದ ಮಾತುಗಳು ನಮ್ಮ ಹೃದಯದ ಮನಸ್ಸಿನ ಆಶಾ ಆಕಾಂಕ್ಷೆಗಳನ್ನು ವಿವೇಚಿಸುವಂಥದ್ದು. ದೇವರ ವಾಕ್ಯ ಜೀವವನ್ನು ಉಂಟು ಮಾಡುವಂಥದ್ದು. ಸತ್ತವರು ದೇವರ ಪುತ್ರನ ಸ್ವರವನ್ನ ಕೇಳುವವರು, ಈ ಜೀವ ಸ್ವರವನ್ನ ಕೇಳುವವರು ಬದುಕುವರು. ಸೊ ದೇವರ ವಾಕ್ಯ ಪ್ರಬೋಧನೆ ಮಾಡುವಾಗ ದೇವರ ಆತ್ಮರು ಇಳಿದು ಬರುತ್ತಾರೆ. ಅಲ್ಲಿ ರೋಗ ಸೌಖ್ಯಗಳು, ಬಿಡುಗಡೆಗಳು, ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು ಜರುಗುತ್ತದೆ. ಧರ್ಮ ಸಭೆ ಅಭಿವೃದ್ಧಿಯಾಗುತ್ತದೆ. ಬಂದ ಜನ ಸ್ತೋಮ ದೇವರ ಆಶೀರ್ವಾದಗಳನ್ನು, ಅಭಿಷೇಕವನ್ನು ಪಡೆದುಕೊಂಡು ಹಿಂದಿರುಗುತ್ತಾರೆ. ಧರ್ಮ ಸಭೆಗೆ ಅಭಿವೃದ್ಧಿಯಾಗುವಂತ ಒಂದು ವರ ಪ್ರಬೋಧನ ವರ. ನೀವೆಲ್ಲರೂ ಪರವಶ ಭಾಷೆಗಳನ್ನು ಆಡಬಹುದಾದರೂ ದೇವರ ವಾಕ್ಯವನ್ನು ಸಾರುವವರಾಗಬೇಕೆಂಬುದೇ ನನ್ನ ಅಭಿಲಾಷೆ. ಪರವಶ ಭಾಷೆಗಳನ್ನು ಆಡುವಾತನು ಧರ್ಮಸಭೆಯ ಅಭಿವೃದ್ಧಿಗಾಗಿ ತನ್ನ ಮಾತಿನ ಅರ್ಥವನ್ನು ಹೇಳಲಾರದೆ ಹೋದರೆ ಅವನಿಗಿಂತಲೂ ದೇವರ ವಾಕ್ಯ ಸಾರುವವನೇ ಶ್ರೇಷ್ಠ. ಈಗ 100 ಜನ ಒಂದು ಪ್ರಾರ್ಥನಾ ಕೂಟದಲ್ಲಿ ಸೇರಿದ್ದೇವೆ. ಅಲ್ಲಿ ಯಾರೋ ಒಬ್ಬರಿಗೆ ಭಾಷಾವರ ಇದೆ. ಅವರು ಭಾಷಾವರದಲ್ಲಿ ಸ್ತುತಿ ಮಾಡುತ್ತಾ ಶಾಲಾರ ಬಾರಾಗಾರ ಅಂತ ಪದಗಳನ್ನೆಲ್ಲ ಅವ್ರು ಯೂಸ್ ಮಾಡ್ತಾ ಇರ್ತಾರೆ. ಜನ ಎಲ್ಲ ಹೀಗೆ ನೋಡ್ತಾ ಇರ್ತಾರೆ. ಜನರಿಗೂ ಅದರ ಅರ್ಥ ಆಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಭಾಷಾವರ ಮಾತನಾಡಿದ ವ್ಯಕ್ತಿ ಆ ಭಾಷೆಗಳ ಅರ್ಥವನ್ನ ಜನರಿಗೆ ತಿಳಿಸದೆ ಹೋದರೆ ಜನರಿಗೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ಆದರೆ ಮಾತನಾಡಿದ ವ್ಯಕ್ತಿಗೆ ಉಪಯೋಗಗಳುಂಟು, ಆಲ್ರೆಡಿ ಹೇಳಿದ್ದೀನಿ, ಹೌದಲ್ವಾ? ಆದ ಕಾರಣ ಸಭೆ ಸೇರಿ ಬರುವಾಗ ದೇವರ ವಾಕ್ಯವನ್ನ ಸಾರುವುದು ಶ್ರೇಷ್ಠವಾದ ವರವಾಗಿದೆ. ಸಹೋದರರೇ, ನಾನು ನಿಮ್ಮ ಇದಕ್ಕಾಗಿ ಭಾಷಾವರ ಬೇಡ ಅಥವಾ ಉಪಯೋಗ ಇಲ್ಲ ಅಂತ ತಪ್ಪಾದ ಅರ್ಥ ಮಾಡ್ಕೋಬೇಡಿ. ಭಾಷಾವರದ ಪ್ರಯೋಜನ ಬಹಳ ಉಂಟು ಎಂದು ನಾವು ಈಗಾಗಲೇ ನೋಡಿದ್ದೇವೆ. ನಾನು ನಿಮ್ಮ ಬಳಿಗೆ ಬಂದು ದೇವರ ಶ್ರುತಿಯನ್ನು, ನೈಜ ಜ್ಞಾನವನ್ನು, ದೇವರ ವಾಕ್ಯವನ್ನು, ದಿವ್ಯ ಬೋಧನೆಯನ್ನು ನೀಡದೆ ಪರವಶ ಭಾಷೆಗಳಲ್ಲೇ ಮಾತನಾಡಿದರೆ ನಿಮಗೆ ಸಿಗುವ ಲಾಭವಾದರೂ ಏನು? ಕೊಳಲು, ವೀಣೆ ಮೊದಲಾದ ನಿರ್ಜೀವ ವಾದ್ಯಗಳು ನಾದವನ್ನು ಒಮ್ಮಿಸುತ್ತವೆ. ಅವುಗಳ ಸ್ವರಗಳಲ್ಲಿ ಯಾವ ವ್ಯತ್ಯಾಸವು ಕಂಡು ಬರದಿದ್ದರೆ ನುಡಿಸಿದ್ದು ಬಾಜಿಸಿದ್ದು ಇಂಥವುದೇ ರಾಗವೆಂದು ತಿಳಿಯುವುದು ಹೇಗೆ? ಈಗ ನೀವು ದಾರಿಯಲ್ಲಿ ಹೋಗುವಾಗ ಒಂದು ಮ್ಯೂಸಿಕ್ ಸೌಂಡ್ ಕೇಳಿಸುತ್ತೆ. ಸಾವು, ಮರಣ ಹೊಂದಿದ ವ್ಯಕ್ತಿಯ ಮೆರವಣಿಗೆ ಹೋಗುವಾಗ ಆ ಸೌಂಡ್ ಕೇಳಿಸ್ಕೊಂಡು ಹೇಳ್ಬೋದು, ಓ ಆ ಬೀದಿಯಲ್ಲಿ ಯಾವುದೋ ಸಾವು ಉಂಟಾಗಿದೆ ಅಂತ, ಯಾರೋ ಮೃತಪಟ್ಟಿದ್ದಾರೆ ಎಂದು, ಹೌದಲ್ವಾ? ಅದೇ ರೀತಿ ನೀವು ಹೋಗುವಾಗ ಆ ಒಂದು ಮನೆಯಲ್ಲಿ ಏನೋ ಮದುವೆಯ ಸಂಭ್ರಮ ನಡೀತಾ ಇದೆ ಅಥವಾ ಒಂದು ಬರ್ತ್ಡೇ ನಡೀತಾ ಇದೆ ಅಂತ ಹೇಗೆ ಕಂಡುಹಿಡಿಬಹುದು? ಅಲ್ಲಿ ಸಂತೋಷಕರವಾದ ಹಾಡುಗಳು, ಮ್ಯೂಸಿಕ್ ಆಗಿದ್ರು ಸಹ ಸಂತೋಷಕರವಾದ ಮ್ಯೂಸಿಕ್ ಅಲ್ವಾ? ಸಾವಿನ ಮನೆಯಲ್ಲಿ ಶೋಕಕರವಾದ ಮ್ಯೂಸಿಕ್. ಅದಕ್ಕೆ ಇಲ್ಲಿ ಹೇಳ್ತಾರೆ ಸಂತ ಪೌಲ, ನಾವು ಬಾರಿಸುವ ವಾದ್ಯಗಳು, ಆ ವಾದ್ಯಗಳಲ್ಲಿ ಸ್ವರಗಳಲ್ಲಿ ಒಂದೊಂದು ಅರ್ಥವಿದೆ. ಈಗ ಕಹಳೆ ಊದುವುದು ಅಂತೀವಿ, ಯುದ್ಧಕ್ಕೆ ಹೋಗಬೇಕು, ಶತ್ರುಗಳು ಮುತ್ತಿಗೆ ಹಾಕಿದ್ದಾರೆ ಎನ್ನುವಾಗ
ಆ ಕಹಳೆಯ ಸ್ವರವ ಕೇಳಿ ಜನರು ಓಡಿ ಬರುತ್ತಾರೆ. ಕಹಳೆ ಊದುವುದು ಅಂದರೇನು? ದೇವರ ವಾಕ್ಯವನ್ನ ನಾವು ಪ್ರಚುರಪಡಿಸುವುದು. ಆಯಾ ಕಾಲಕ್ಕೆ ತಕ್ಕ ವಾಕ್ಯಗಳ ಬೋಧನೆಯನ್ನ ಜನರಿಗೆ ನೀಡಿ ಜನರನ್ನು ಧರ್ಮಸಭೆಯನ್ನ ಬಲಪಡಿಸುವುದೇ ಆಗಿದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಜಗತ್ತಿನಲ್ಲಿ ಎಷ್ಟೋ ಭಾಷೆಗಳಿವೆ, ಅವುಗಳಲ್ಲಿ ಒಂದಾದರೂ ಅರ್ಥರಹಿತವಾದುದಲ್ಲ. ಭಾಷೆಯ ಅರ್ಥ ನನಗಾಗದಿದ್ದರೆ ಮಾತನಾಡುವವನಿಗೆ ನಾನು ಪರಕೀಯನಂತಾಗುತ್ತೇನೆ, ನನಗೆ ಅವನು ಪರಕೀಯನಂತಾಗುತ್ತಾನೆ. ಆದ್ದರಿಂದ ಪವಿತ್ರಾತ್ಮರ ವರಗಳ ಮೇಲೆ ಆಸಕ್ತಿಯುಳ್ಳ ನೀವು ಧರ್ಮಸಭೆಯನ್ನು ಅಭಿವೃದ್ಧಿಗೊಳಿಸಬಲ್ಲ ವರಗಳ ಮೇಲೆ ಆಸಕ್ತರಾಗಿರಿ. ನಿನ್ನೆಯ ಜೀವಸ್ವರವನ್ನ ನೋಡಿದ ಒಬ್ಬ ಸಹೋದರಿಯ ಹಾಸನಿಂದ ಫೋನ್ ಮಾಡಿದ್ರು. ಅಕ್ಕ, ನಾನು ಇವತ್ತು ನನಗೆ ನಿಮ್ಮ ಈ ಒಂದು ವಿಡಿಯೋ ಬಂತು, ನೀವು ಪ್ರತಿದಿನ ಯೂಟ್ಯೂಬ್ ಅಲ್ಲಿ ಹಾಕ್ತೀರಾ ಅನ್ನುವ ರೀತಿಯಲ್ಲಿ. ಹೌದಮ್ಮ, ನೀನು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ರತಿದಿನ ನಿನಗೆ ಬರುತ್ತೆ. ನಾನು ಎಷ್ಟೋ ಬೈಬಲ್ ಓದ್ತೇನೆ, ಎಷ್ಟೋ ಸಲ ಓದಿದ್ದೇನೆ, ಆದರೆ ಆ ಜೀವಸ್ವರದ ವಾಕ್ಯವನ್ನ ಕೇಳುವಾಗ ನೀವು ಒಂದೊಂದು ಪದವನ್ನ ಬಿಡಿಸಿ ಅದಕ್ಕೆ ಅರ್ಥಗರ್ಭಿತವಾಗಿ ರೆಫರೆನ್ಸ್ಗಳನ್ನ ಕೊಟ್ಟು ಅದು ನಮ್ಮ ಮನದಟ್ಟಾಗುವಂತೆ ಬೋಧನೆ ಮಾಡುತ್ತೀರಿ. ದೇವರಿಗೆ ಮಹಿಮೆಯಾಗಲಿ ಎಂದು ನಾನು ಹೇಳಿದೆ. ಹೌದು ಪ್ರಿಯ ಸಹೋದರ ಸಹೋದರಿ, ಈಗ ಜೀವಸ್ವರದಲ್ಲಿ ನಾನು ಭಾಷಾವರದಲ್ಲಿ ಸ್ತುತಿ ಮಾಡ್ತಾ ಇದ್ರೆ ಯಾವ ಕಹಳೆ ನಿಮಗೆ ಬರುತ್ತೆ? ಯುದ್ಧದ ಕಹಳೆನ, ಪರಿಶುದ್ಧತೆಯ ಕಹಳೆನ, ಮನಸಾಂತರದ ಕಹಳೆನ? ತುತೂರಿ ಊದುವಾಗ ಅದರಲ್ಲಿ ವಾಕ್ಯಗಳು ಹೊರಟು ಬಂತು ಅನ್ನುವ ರೀತಿಯಲ್ಲಿ ಈಗ ನಾವು ತುತೂರಿ ಅನ್ನುವ ವಾಕ್ಯವನ್ನ ಊದಬೇಕಾಗಿದೆ. ಅದಕ್ಕೆ ದೇವರಿಗೆ ಮಹಿಮೆ ಆಗಲಿ. ನನಗೂ ಬಹಳ ಸಂತೋಷ. ಅನೇಕರು ಒಂದು ದೊರಸನಿಪಾಳ್ಯದಿಂದ ಜಸಿಂತಾ ಮಿಸ್ ಅಂತ ಅವರು ಸ್ಕೂಲ್ ಹೆಡ್ ಪ್ರಿನ್ಸಿಪಲ್ ಆಗಿ ಸೇವೆ ಮಾಡಿದಂತ ಸಹೋದರಿ ಕೇಳ್ತು, ನಾನು ಟೀಚರು, ಎಷ್ಟೋ ವರ್ಷ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದಂಥವರು, ನಾನು ಎಷ್ಟೋ ಸಲ ದೇವ್ರ ವಾಕ್ಯ ಓದಿದ್ರು ನನಗೆ ಅದರ ಅರ್ಥ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಆದರೆ ನಿಮ್ಮ ಜೀವಸ್ವರದಲ್ಲಿ ನಾನು ಕೇಳಿಸಿಕೊಳ್ಳುವಾಗ ಅದರ ಅರ್ಥ ಇಷ್ಟೊಂದಿದೆಯಾ, ನಾವು ಹೀಗೆಲ್ಲ ಜೀವಿಸ್ಬೇಕಾ, ನಾವು ಹೀಗೆಲ್ಲ ಬದಲಾವಣೆ ಆಗಬೇಕಾ, ಅದಕ್ಕೆ ರೆಫರೆನ್ಸ್ ಎಲ್ಲ ಓದುವಾಗ ನಮಗೆ ಬಹಳ ಸಂತೋಷ ಆಗುತ್ತದೆ. ನಾವು ತಪ್ಪದೆ ಜೀವಸ್ವರ ನೋಡ್ತೀವಿ ಅಂತ. ಆದ ಕಾರಣ ಪ್ರಬೋಧನ ವರ, ದೇವರ ವಾಕ್ಯದ ಬೋಧನೆಯ ವರ, ಧರ್ಮಸಭೆಯನ್ನು ಅಭಿವೃದ್ಧಿಗೊಳಿಸಬಲ್ಲ ವರಗಳ ಮೇಲೆ ನೀವು ಆಸಕ್ತರಾಗಿರಬೇಕು. ಪರವಶ ಭಾಷೆಗಳಲ್ಲಿ ಮಾತನಾಡುವವನು ತಾನಾಡುವ ಮಾತಿನ ಅರ್ಥ ಹೇಳುವ ಸಾಮರ್ಥ್ಯಕ್ಕಾಗಿ ದೇವರನ್ನು ಪ್ರಾರ್ಥಿಸಲಿ. ಭಾಷಾವರ ಒಬ್ಬರಿಗೆ, ಭಾಷೆಗಳನ್ನು ಅರ್ಥೈಸುವ ವರ ಮತ್ತೊಬ್ಬರಿಗೆ. ಭಾಷಾವರ ಮಾತನಾಡುವಾಗ ಅದನ್ನು ಅರ್ಥೈಸುವ ವ್ಯಕ್ತಿ ಜೊತೆಯಲ್ಲಿದ್ದರೆ ಅಥವಾ ಸಭೆಯಲ್ಲಿದ್ದರೆ ಒಳ್ಳೆಯದು, ಹೌದಲ್ವಾ? ಇಲ್ಲಾಂದರೆ ಆ ಭಾಷೆಯ ಅರ್ಥಕ್ಕಾಗಿ ಮತ್ತೆ ದೇವರಲ್ಲಿ ಪ್ರಾರ್ಥಿಸಬೇಕು. ಅನೇಕರಿಗೆ ದರ್ಶನಗಳು ಬೀಳುತ್ತೆ, ಕನಸುಗಳು ಬೀಳುತ್ತೆ, ಅದರ ಅರ್ಥ ಗೊತ್ತಿರುವುದಿಲ್ಲ. ಅದರ ಅರ್ಥ ವಿವರಿಸಿ ಹೇಳುವಾಗ ಅದರಂತೆ ನಾವು ನಮ್ಮ ಜೀವಿತವನ್ನ ಮಾರ್ಪಡಿಸಿಕೊಳ್ಳಲು ಯಾತಕ್ಕಾಗಿ ದೇವರು ದರ್ಶನವನ್ನ ಕೊಟ್ಟರು ಎಂಬ ಸತ್ಯ ನಮಗೆ ಪ್ರಕಟವಾಗುತ್ತದೆ. ಸೊ ಭಾಷಾವರ, ಅದನ್ನು ಅರ್ಥೈಸುವ ವರ, ಎರಡು ಸೈಮಲ್ಟೇನಿಯಸ್ಲಿ ಕಾರ್ಯ ಮಾಡಬೇಕು. ಏಕೆಂದರೆ ಸಂತ ಪೌಲ ಹೇಳ್ತಾರೆ, ನಾನು ಪರವಶ ಭಾಷೆಯಲ್ಲಿ ಪ್ರಾರ್ಥಿಸಿದರೆ ನನ್ನ ಆತ್ಮವೇನೋ ಪ್ರಾರ್ಥಿಸಿದಂತೆ ಆಗುತ್ತದೆ, ಆದರೆ ಮನಸ್ಸು ಅದನ್ನು ಗ್ರಹಿಸುವುದಿಲ್ಲ. ಹಾಗಾದರೆ ಈಗ ನಾನೇನು ಮಾಡಬೇಕು? ಆತ್ಮದಿಂದಲೂ ಆಡಬೇಕು, ಮನಸ್ಸಿನಿಂದಲೂ ಆಡಬೇಕು, ಆತ್ಮದಿಂದಲೂ ಪ್ರಾರ್ಥಿಸಬೇಕು. ಸಭೆಯಲ್ಲಿ ನೀನು ಆತ್ಮದಿಂದ ಮಾತ್ರ ದೇವರ ಸ್ತುತಿ ಮಾಡಿದರೆ ನಿನ್ನ ಹಾಗೆ ಪರವಶನಲ್ಲದವನು ನಿನ್ನ ಕೃತಜ್ಞತಾ ಸ್ತುತಿಗೆ ಆಮೇನೆಂದು ಹೇಗೆ ಹೇಳಲು ಸಾಧ್ಯ? ನೀನು ಮಾಡುವ ಕೃತಜ್ಞತಾ ಸ್ತುತಿ ಎಷ್ಟು ಚೆನ್ನಾಗಿದ್ದರೂ ಅದು ಅವನ ಮಟ್ಟಿಗೆ ನಿಷ್ಪ್ರಯೋಜಕವೇ. ಸೊ ಪರವಶ ಭಾಷೆ, ಭಾಷಾವರ ನಮ್ಮ ಒಂದು ವೈಯಕ್ತಿಕ ಆಧ್ಯಾತ್ಮಿಕ ಜೀವನದ ಬೆಳವಣಿಗೆಗೆ ಬಹಳ ಅತ್ಯಗತ್ಯ. ಅದರ ಅರ್ಥಗಳನ್ನ, ದರ್ಶನಗಳನ್ನ, ಕನಸುಗಳನ್ನ ವಿವರಿಸಿ ಹೇಳುವ, ಭಾಷೆಗಳನ್ನು ಅರ್ಥೈಸುವ ವರ ಪಡೆದುಕೊಂಡರೆ ಅದು ಇನ್ನೂ ಬಹಳ ಉಪಯುಕ್ತವಾದುದು. ಆದರೆ ಸಭೆಯಲ್ಲಿ ಮಾತನಾಡುವಾಗ ಜನರಿಗೆ ಅದು ಅರ್ಥ ಆಗದಿದ್ದರೆ ಅದರಿಂದ ಅವರಿಗೆ ಪ್ರಯೋಜನವಿಲ್ಲ. ನಾನಾದರೂ ದೇವರ ದಯೆಯಿಂದ ನಿಮಗಿಂತಲೂ ಮಿಗಿಲಾಗಿ ಪರವಶ ಭಾಷೆಗಳನ್ನು ಆಡಬಲ್ಲೆ. ಆದರೂ ಸಭೆಯಲ್ಲಿ ಪರವಶನಾಗಿ 10,000 ನುಡಿಗಳನ್ನಾಡುವ ಬದಲು ಮನಸ್ಸಾರೆ 5 ಮಾತುಗಳನ್ನಾಡಿ ಉಪದೇಶಿಸುವುದು ಉತ್ತಮವೆಂದು ನನಗೆ ತೋರುತ್ತದೆ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯ ಕರಗಳಿಗೆ ಸಮರ್ಪಿಸುತ್ತೇನೆ. ಪರವಶ ಭಾಷೆಯೋ ಪ್ರಬೋಧನೆಯ ವರವು. ಎಲ್ಲರೂ ಪ್ರಬೋಧನೆಯ ವರಕ್ಕಾಗಿ ಪ್ರಾರ್ಥಿಸಿರಿ. ದೇವರ ವಾಕ್ಯ ಗೋಧಿಯ ಬೀಜ. ಆ ಗೋಧಿಯ ಬೀಜವನ್ನ ಹಾಗೆ ತಿನ್ನಲು ಸಾಧ್ಯವಿಲ್ಲ. ಗೋಧಿ ರಾ ಮೆಟೀರಿಯಲ್. ಹೇಗೆ ನಾವು ಗೋಧಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಒಣಗಿಸಿ ಮಿಷಿನ್ಗೆ ಕೊಟ್ಟು ಅದನ್ನು ಹಿಟ್ಟು ಮಾಡಿ ಆ ಹಿಟ್ಟನ್ನು ನಾದಿ ರೊಟ್ಟಿ ಮಾಡಿ ರೊಟ್ಟಿಯಾಗಿ ತಿನ್ನುವಾಗ ಅದು ನಮ್ಮ ಶರೀರಕ್ಕೆ ಜೀರ್ಣವಾಗುತ್ತದೆ, ರಕ್ತವಾಗಿ ಶಕ್ತಿಯಾಗಿ ನಮ್ಮ ದೇಹಕ್ಕೆ ಬಲ ಕೊಡುತ್ತದೆ.
ಅದೇ ರೀತಿಯಲ್ಲಿ ದೇವರ ವಾಕ್ಯ ಗೋಧಿಯ ಕಾಳು. ಅದನ್ನ ಮುರಿದು ಅರೆದು ಅದನ್ನ ಪವಿತ್ರಾತ್ಮರ ಕೃಪೆಯಿಂದ ನಾವು ಸ್ವೀಕರಿಸುವಾಗ ಅದು ನಮಗೆ ಜೀವತರವ ವಚನಗಳಾಗಿ ಮಾರ್ಪಾಡಾಗುತ್ತದೆ. ಪವಿತ್ರಾತ್ಮರು ಸಜೀವವಾಗಿ ನಮ್ಮಲ್ಲಿ ಕಾರ್ಯ ಮಾಡುವವರಾಗಿದ್ದಾರೆ. ಪ್ರೇಷಿತರ ಕಾರ್ಯಕಲಾಪಗಳು 8ನೇ ಅಧ್ಯಾಯದಲ್ಲಿ ಆ ಒಂದು ಇಥಿಯೋಪಿಯ ದೇಶದ ರಾಣಿಯ ಸಚಿವ ಅಧಿಕಾರಿಯೊಬ್ಬ ರಥದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಫಿಲಿಪ್ಪನು ಪವಿತ್ರಾತ್ಮ ಭರಿತನಾಗಿ ಅವನ ಸಮೀಪಕ್ಕೆ ಹೋಗಿ ಕೇಳುತ್ತಾನೆ, ಅಧಿಕಾರಿಯೇ, ನೀನು ಓದುತ್ತಿರುವ ಈ ವಾಕ್ಯ ನಿನಗೆ ಅರ್ಥವಾಗುತ್ತಿದೆ ಎಂದು ಕೇಳುವಾಗ ಆತ ಹೇಳುತ್ತಾನೆ, ಯಾರಾದರೂ ಇದನ್ನು ವಿವರಿಸಿ ಹೇಳದ ಹೊರತು ನನಗೆ ಅರ್ಥವಾಗುವುದಾದರೂ ಹೇಗೆ? ಇದು ಯಾರ ಕುರಿತು ಬರೆಯಲ್ಪಟ್ಟಿದೆ ಎಂಬುದಾಗಿ. ಆಗ ಫಿಲಿಪ್ಪನು ಪವಿತ್ರಾತ್ಮ ಭರಿತನಾಗಿ ದೇವರ ವಾಕ್ಯದ ಅರ್ಥ, ಪ್ರವಾದಿ ಯೆಶಾಯನ ಗ್ರಂಥದ ಅರ್ಥವನ್ನು, ಯೇಸುವಿನ ಜನನ ಮರಣ ಪುನರುತ್ಥಾನದ ಶಕ್ತಿ ಮಹಿಮೆಯನ್ನು ವಿವರಿಸಿ ಹೇಳುವಾಗ ಆತನ ಮನೋನೇತ್ರಗಳು ತೆರೆಯಲ್ಪಟ್ಟವು. ದೇವರ ವಾಕ್ಯವನ್ನು ಸ್ವೀಕರಿಸಿ ಯೇಸುವೇ ನನ್ನ ರಕ್ಷಕ ಎಂದು ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ಜೀವೋದ್ಧಾರವನ್ನು ಪಡೆದುಕೊಂಡನು. ದೇವರ ವಾಕ್ಯವನ್ನು ಓದಲು, ಅದನ್ನು ಧ್ಯಾನಿಸಲು, ಅರ್ಥೈಸಿಕೊಳ್ಳಲು, ನಮ್ಮ ಜೀವಿತದಲ್ಲಿ ವಾಕ್ಯದಂತೆ ಜೀವಿಸಲು, ಅದನ್ನು ಪರರಿಗೆ ಬೋಧಿಸಲು ಪರಿಶುದ್ಧಾತ್ಮರ ಪ್ರಬೋಧನ ವರ ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.